ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗೀತಾ ಮಾತಾಡ್ತಿದ್ದೀನಿ. ಇವತ್ತು ನಾನು ತಿಳಿಸ್ತಿರೋಂತಹ ವಿಚಾರ ಯಾವುದು ಅಂದರೆ, ಏಪ್ರಿಲ್ 14 ಬಂತು ಅಂತಂದರೆ ಎಲ್ಲ ಊರುಗಳಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಯಾಕೆ ಪ್ರತಿಯೊಂದು ಈಗ ನಾವು ನಗರ ಪ್ರದೇಶಗಳಲ್ಲಿ ಹಬ್ಬ ಹರಿದಿನಗಳನ್ನು ಮಾಡ್ತಿರ್ತೀವಿ, ಅಥವಾ ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತೀವಿ, ವಿಚಾರ ಸಂಕಿರಣಗಳನ್ನು ಮಾಡ್ತೀವಿ, ಈ ಥರದ್ದೆಲ್ಲ ಮಾಡ್ತೀವಿ. ಅದು ಕಾಮನ್. ಯಾಕೆಂದರೆ ಎಜುಕೇಷನ್ ಅನ್ನೋದು ಎಲ್ಲರಿಗೂ ಶಿಕ್ಷಣ ಅನ್ನೋದು ಪಡ್ಕೊಂಡಿರ್ತಾರೆ, ಅದು ಅವೇರ್ನೆಸ್ ಅನ್ನೋದು ಗೊತ್ತಿರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾರೆ. ಆದರೆ ನಾನಿವತ್ತು ಮಾತಾಡ್ತಿರೋ ಅಂಥದ್ದು ಎಲ್ಲಿ ಅಂದರೆ, ಒಂದು ಗ್ರಾಮಗಳಲ್ಲಿ ಅಂದರೆ ಹಳ್ಳಿ ಪ್ರದೇಶಗಳಲ್ಲಿ ಒಂದು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡೋದು ಅನ್ನೋದ್ರೆ ಅದು ಸುಲಭದ ಮಾತಲ್ಲ. ಯಾಕೆಂದರೆ ಅವ್ರಿಗೆ ಅವೇರ್ನೆಸ್ ಅನ್ನೋದು ಗೊತ್ತಿರಲ್ಲ. ಆದರೆ 20 ವರ್ಷಗಳ ಹಿಂದೆ ನಾವು ನೋಡೋದಾದರೆ ಅಂಬೇಡ್ಕರ್ ಜಯಂತಿಯನ್ನು ಹಳ್ಳಿಗಳಲ್ಲಿ ಮಾಡೋದೇ ನಾನು ನೋಡಿರಲಿಲ್ಲ. ಆದರೆ ಇವಾಗ ನೋಡಿ, ಈಗ ಎಲ್ಲರೂ ಕೂಡ ಅಂಬೇಡ್ಕರ್ ಅಂದರೆ ಯಾರು ಅಂತ ಗೊತ್ತು. ಅವ್ರು ಯಾವ ರೀತಿ ಎಜುಕೇಷನ್ನ ಪಡ್ಕೊಂಡಿದ್ದಾರೆ, ಎಜುಕೇಷನ್ನ ಪಡ್ಕೋಬೇಕಂದ್ರೆ ಎಷ್ಟು ಕಷ್ಟವನ್ನು ಪಟ್ಟಿದ್ದಾರೆ, ಸೊ ಯಾವ ರೀತಿ ಸಂವಿಧಾನವನ್ನು ಬರೆದಿದ್ದಾರೆ, ಸೊ ಮಹಿಳೆಯರಿಗೆ ಯಾವ ರೀತಿ ಹಕ್ಕನ್ನು ನೀಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗೆ ಹಳ್ಳಿಯಲ್ಲಿರುವಂತಹ ಜನರಿಗೂ ಕೂಡ ಅದು ಗೊತ್ತಿದೆ. ಸೊ ಹಾಗಾಗಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ, ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಹಬ್ಬದ ರೀತಿಯಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡುವಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ನೋಡಿ, ಇಲ್ಲಿ ಒಂದು ಹಳ್ಳಿ ಇದೆ. ಆ ಹಳ್ಳಿಯಲ್ಲಿ ಯಾವ ರೀತಿ ಮಾಡ್ತಿದ್ದಾರೆ ಅಂದರೆ, ಎಲ್ಲ ಊರಿಗೆ ಡೆಕೋರೇಷನ್ನ ಮಾಡಿದ್ದಾರೆ, ಮತ್ತು ಪಟಾಕಿಗಳನ್ನು ಸಿಡಿಸುವಂಥದ್ದಾಗಿರ್ಬೋದು. ಹಾಗೆ ಎಲ್ಲ ಬೀದಿಗಳಲ್ಲೂ ಕೂಡ ಮೆರವಣಿಗೆಯನ್ನು ಮಾಡುವಂಥದ್ದು, ಅಂದರೆ ಟೆಂಪೋಗಳಲ್ಲಿ ಕೂರಿಸಿ ಏನು ಅಂಬೇಡ್ಕರ್ ಫೋಟೋಸ್ ಇದೆ ಅದನ್ನು ಇಟ್ಟು ಇಡೀ ಒಂದು ಏನಿದೆ ಆ ಬೀದಿಗಳಲ್ಲಿರುತ್ತೆ, ರಸ್ತೆಗಳಲ್ಲಿ ಅವರು ಸಂಚಾರವನ್ನು ಮಾಡ್ತಾ ಒಂದು ಅವೇರ್ನೆಸ್ ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತಿದ್ದಾರೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೋದು. ಹಾಗೆ ಪಟಾಕಿಗಳನ್ನು ಎಷ್ಟೊಂದು ಹೊಡಿತಿದ್ದಾರೆ ನೋಡಿ, ಪಟಾಕಿಗಳನ್ನು ಹೊಡೆಯುವಂಥದ್ದು. ಮತ್ತು ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಅವರಿಗೆ ಜೈ ಭೀಮ್ ಅಂತ ಕೂತ್ಕೊಂಡು, ಮತ್ತು ಅವರು ಏನದು ತಮಟೆಗಳನ್ನು ಬಡ್ಕೊಂಡು, ಮತ್ತು ಒಂದು ಹಬ್ಬದ ರೀತಿಯ ವಾತಾವರಣವನ್ನು ಸೃಷ್ಟಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸೊ ಇಲ್ಲಿ ಯಾಕೆ ಅಂತಂದರೆ, ನಿಮ್ಮೆಲ್ಲರಿಗೂ ಗೊತ್ತು, ಹಳ್ಳಿಗಳಲ್ಲಿ ಹಬ್ಬಗಳನ್ನು ಮಾಡುವಂಥದ್ದು, ಅದರಲ್ಲೂ ಒಂದು ಶಿಕ್ಷಣ ಅನ್ನೋದು ಒಬ್ಬ ಮನುಷ್ಯನ ಯಾವ ರೀತಿ ಬದಲಾವಣೆಯನ್ನು, ಅವೇರ್ನೆಸ್ಸನ್ನು ಉಂಟು ಮಾಡುತ್ತೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಅಂತ ಹೇಳ್ಬೋದು. ನೋಡಿ, ಪ್ರತಿಯೊಂದು ಮಕ್ಕಳು ಕೂಡ ಒಂದು ಎಷ್ಟು ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತಿದ್ದಾರೆ. ಹಾಗೆ ಪ್ರತಿಯೊಂದು ಎಲ್ಲರೂ ಕೂಡ ಒಗ್ಗೂಡಿ, ನಾವು ಹಬ್ಬ ಹರಿದಿನಗಳನ್ನು ಯಾವ ರೀತಿ ಒಗ್ಗೂಡಿ ಮಾಡ್ತೀವೋ ಅದೇ ಥರ ಅಂಬೇಡ್ಕರ್ ಜಯಂತಿಯನ್ನು ಕೂಡ ರಾತ್ರಿ ಸಮಯದಲ್ಲಿ ಅದಕ್ಕೆ ಸಮಯವನ್ನು ಕೊಟ್ಟು ಎಲ್ಲರೂ ಕೂಡ ಏನು ಮಾಡ್ತಿದ್ದಾರೆ, ಅಲ್ಲಿ ಭಾಗವಹಿಸಿ ಅವರು ಕೂಡ ಸಂಭ್ರಮವನ್ನು ಆಚರಣೆಯನ್ನು ಮಾಡ್ತಿರೋದು. ಮತ್ತು ಫ್ಲೆಕ್ಸನ್ನು ಹಾಕಿರುವಂಥದ್ದು, ಯಾವ ರೀತಿ ದೊಡ್ಡ ಫ್ಲೆಕ್ಸನ್ನು ಹಾಕಿದ್ದಾರೆ, ಮತ್ತು ಹಾಕಿ ಒಂದು ಹಬ್ಬದ ರೀತಿ ವಾತಾವರಣ ಮಾಡ್ತಿದ್ದಾರೆ. ಮಕ್ಕಳೂ ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸನ್ನು ಕೂಡ ಮಾಡ್ತಿದ್ದಾರೆ. ಸೊ ಇದೆಲ್ಲವೂ ಕೂಡ ಯಾವುದರಿಂದ ಅಂದರೆ, ಅಂಬೇಡ್ಕರ್ ಅವರು ಕೊಟ್ಟಂತಹ ಶಿಕ್ಷಣ ಏನಿದೆ, ಅಥವಾ ಅವೇರ್ನೆಸ್ ಏನಿದೆ, ಮತ್ತು ಅವ್ರು ಯಾವ ರೀತಿ ನಮಗೆ ಶಿಕ್ಷಣಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿದ್ರು, ಶಿಕ್ಷಣವನ್ನು ಪಡ್ಕೊಳ್ಳಿ ಅನ್ನೋದು. ಮತ್ತು ಇಲ್ಲಿ ಅನ್ನ ಸಂತರ್ಪಣೆಯನ್ನು ಕೂಡ ಮಾಡ್ತಿದ್ದಾರೆ. ಹಾಗೆ ಪ್ರತಿಯೊಂದು ಬೀದಿಗಳಲ್ಲೂ ಕೂಡ ಏನು ಮಾಡ್ತಿದ್ದಾರೆ ಅಂದರೆ, ಮೆರವಣಿಗೆಯನ್ನು ಮಾಡುವಂಥದ್ದು, ಮತ್ತು ಅಲ್ಲಿ ಅಂಬೇಡ್ಕರ್ ಫೋಟೋಸ್ಗೆ ಏನು ಮಾಡ್ತಿದ್ದಾರೆ, ಪೂಜೆಯನ್ನು ಮಾಡುವಂಥದ್ದು. ಪ್ರತಿಯೊಂದು ಮನೆಗಳಿಂದಲೂ ಕೂಡ ಏನು ಮಾಡ್ತಿದ್ದಾರೆ ಅಂದರೆ, ದೀಪದಿಂದ ಬೆಳಗುವಂತಹ ಕೆಲಸವನ್ನು ಕೂಡ ಮಾಡ್ತಾ ಹೋಗಿದ್ದಾರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ಇದೆಲ್ಲದೂ ಕೂಡ ಯಾಕೆ ಅಂದರೆ, ನಾನು ಹಳ್ಳಿಗಳಲ್ಲಿ ಈ ಥರ ನೋಡಿದ್ದು ಕಮ್ಮಿನೇ. ಸೊ ಹಾಗಾಗಿ ಎಲ್ಲರೂ ಕೂಡ ಸಂಭ್ರಮದಿಂದ ಆಚರಣೆ ಮಾಡ್ತಿದ್ದಾರೆ. ಸೊ ಅದನ್ನು ನಿಮ್ಮ ಹತ್ರ ಹಂಚ್ಕೋಬೇಕಂತ ಹೇಳಿ ಈ ವಿಷಯವನ್ನು ನಾನು ನಿಮ್ಮ ಇಲ್ಲಿ ಹಾಕಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡ್ತೀರಿ. ಹಾಗೆ ಇದನ್ನು ಏಕೆ ಅಂದರೆ, ಹಳ್ಳಿಗಳಲ್ಲಿ ನಾವು ಹಬ್ಬಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿನೂ ಕೂಡ ಇದು ಒಂದು ವಿಜೃಂಭಣೆಯಿಂದ ಸಂಭ್ರಮ ಆಚರಣೆ ಮಾಡ್ತಿದ್ದಾರೆ. ಸೊ ಹಾಗಾಗಿ ಈ ವಿಡಿಯೋ ನಾನು ಹಂಚ್ಕೋಬೇಕಂತ ಅನ್ನಿಸ್ತು, ಅದಕ್ಕೆ ಈ ವಿಡಿಯೋವನ್ನು ಹಾಕಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.